ಹಾಗಾದ್ರೆ ನಿನಗಿನ್ನು ಮಕ್ಕಳ ಫಲ ಕೊಡ್ಲಿಕ್ಕೇನಾತಕ್ಕ? ನಮ್ಮ ಹೊರಗ ನಮ್ಮ ಹಿರಿಯ ಕುಂತಾನ, ಅವನಿಗೇನಾದ್ರೂ ವಿಷಯ ಗೊತ್ತಾದ್ರ ಸೊಂಟನ ಮುಂತಾನ. ಬಾಳ ಇನ್ನು ಮಂತ್ರಸೋದ್ ಮುಗಿಲಿಲ್ಲೇನ್ರಿ ಮಾರಯ್ಯ? ಇನ್ನು ಮಕ್ಕಳಾಗಿದ್ರು ಹೆಣ್ಣಾಕಿ ಎಕ್ಕದ ಮಾತ್ರ ಹೆಂಗೆ ಹೆಂಗೆ ಶಿವ 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 ಹಂಗಾದ್ರ ಎಂದು ಬರ್ತೀರಿ ನಮ್ಮ ಮನೆಗೆ? ನಾನು ನಾಳೆ ನಿಮ್ಮ ಮನೆಗೆ ಬಂದಾಗ ಗಂಡ ಇದ್ರೆ ಹೆಜ್ಜೆ ಆಗುದಿಲ್ಲ ಹೇಳ್ರಿ ಬುದ್ಧಿ. ಅದ್ರ ಬಗ್ಗೆ ನೀವು ಚಿಂತೆನೆ ಮಾಡ್ಕೋಬೇಡಿ, ಏನಾದ್ರೂ ಪ್ಲಾನ್ ಮಾಡಿ ಬೇರೆ ಊರಿಗೆ ಅಟ್ಟಿಸ್ಬಿಡ್ತೀನಿ. ಹಾ, ಮತ್ತ ನೀವು ಬರುವಾಗ ಬರಬೇಡಿ. ನಿಮ್ದು ಹೊರಗಡೆ ಶಿವ 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 ಅಂತ ಅನ್ಕೊಂತ ಕರ್ತವ್ಯ ಹಾಕೊಂಡು ಕೂತೈತಲ್ಲ ನಿಮ್ ಮರಿದೇವ್ರು, ಅವ್ರನ್ನು ಜೊತೆ ಕರ್ಕೊಬರ್ರಿ. ಬಂದ್ರು ನಮ್ಮ ಕಾರ್ಯಕ್ಕೆ ಆಗುದಿಲ್ಲ ಹೇಳ್ರಿ ಬುದ್ಧಿ. ನನ್ನಂಗ ನನ್ನ ಅಕ್ಕೊಬ್ಳಿದ್ದಾಳ, ಹಾಗಂದ್ರೆ ಕೂಡೆ ಬರ್ತೇವೆ. ಬುದ್ಧಿ ನಾನಿನ್ನು ಹೊಡ್ತೀನಿ, ಪಾದ ಕೊಡ್ರಿ ಬುದ್ಧಿ. ಮಾಡು, ಮರಿಬೇಡ ಮರಿಬೇಡ. ಎಲ್ಲಿ ಮರೆಯಕ್ಕಾಗತ್ತೆ? ಇನ್ನು ಕಾಲು ಮುರಿದು ಕೈಲಿ ಕೊಡ್ಲಿಲ್ಲ ಅಂದ್ರೆ ಮಜಾನೆ. ಮನೆಗೆ ಬಂದು ನೋಡ್ರಿ ಹಬ್ಬ ಹಬ್ಬ ರೀ. ನಾನಿನ್ ಬರ್ತೇನೆ. ಈ ಬೊಕ್ಕಳು ಒಕ್ಕಳಂತೆ ಇವಳಿಗೆ 1 ಡಜನ್ ಬಾಳೆಹಣ್ಣು, 1 ಕೆಜಿ ಸಕ್ಕರೆ, ನೀನು ನಮಸ್ಕಾರ ಹೋಗ್ಬಾರ. ಎಲ್ಲ ದಾರಿ ಮೇಲೆ ಹೇಳ್ತೀನಿ, ನೀನು ಹೋಗಿ ನಮಸ್ಕಾರ ಮಾಡ್ಬೋದು ಹೋಗು. ಪ್ರಸಾದ ಕೈ ಕೊಡ್ಲಿಲ್ಲ. ಪ್ರಸಾದ ಪ್ರಸಾದ ಲೇ ಸಿದ್ದು. ಗುರುವೆ ಗುರುವೆ, ಈ ಭಕ್ತನಿಗೆ ಹಣ ಪ್ರಸಾದ ರೂಪವಾಗಿ ಕಟ್ಕಳಿಸಿ ಹೋಗ್ಲಿ.